ಹೇಳ್ತಾನೆ ಇದ್ದೀನಪ್ಪ, ನೀವು ಕೇಳೋದೇ ಇಲ್ಲ. ನಮ್ಮದು ಒಂದೇ ಕುಟುಂಬ, ಸೌಜನ್ಯದ ಭೇಟಿ. ಅವ್ರು ಬಂದಾಗ ಆಗಾಗ್ಗೆ ಅವರು ನನಗೆ ಹಿರಿಯ ಅಣ್ಣ ಇದ್ದಾಗೆ ಅವರ ಆರೋಗ್ಯ ವಿಚಾರಿಸೋದು ಅಷ್ಟು ನನ್ನ ಕೆಲಸ. ರಾಜಕೀಯ ನಾವೇನು ಮಾತಾಡೋದಿಲ್ಲ. ದಲಿತ ಸಮಾವೇಶದೊಂದು ಅಂಗ ಉಳಿತು ಸರ್, ಏನು ಮಾತಾಡಲ್ಲ. ರಾಜಕೀಯ ಅಂದ್ರೆ ಸರ್ವಸಾಮಾನ್ಯ ಕುತೂಹಲ ಸರ್. ಮಾತಾಡಿಲ್ಲ. ನಿಮ್ದು ಬಹಳಷ್ಟು ಡಿಮ್ಯಾಂಡ್ಸ್ ಇದೆ. ನಾನಲ್ಲಿ ಒಳಗಡೆ ಹೋದ್ಮೇಲೆ ಎಲ್ಲ ಮಕ್ಕಳು ಮರಿ ಎಲ್ಲ ಮಾತಾಡಿಸ್ಬೇಕು, ಕಾಫಿ ಕುಡಿಬೇಕು. ಮನೆಗೆ ಬಂದ್ಮೇಲೆ ಅವೆಲ್ಲ ಆಗ್ಬೇಕಲ್ಲ ರೀ. ನೀವು ದೆಹಲಿಗೆ ಹೋಗಿರ್ಲಿಲ್ಲ? ಹೋಗಿಲ್ಲ. ಆ ವಿಚಾರದ ಬಗ್ಗೆ ಬೆಳವಣಿಗೆಗಳ ಬಗ್ಗೆ ಏನಾದ್ರು ನಿಮ್ಗೆ ಏನಾದ್ರು ಸರ್? ನೋಡಪ್ಪ, ರಾಜಕೀಯದ್ದೇನು ಚರ್ಚೆ ಮಾಡಿಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಕುಟುಂಬದ ವಿಚಾರಗಳನ್ನ ಚರ್ಚೆ ಮಾಡಿಕೊಂಡು ಮಾತಾಡಿಕೊಂಡು ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ಬಂದಿದ್ದೇನೆ, ಕಾಫಿ ಕುಡ್ದಿದ್ದೀನಿ, ಆಯ್ತಾ? ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಕುಟುಂಬದಲ್ಲೂ ಕೂಡ ಇಬ್ರು ಪ್ರಭಾವಿ ರಾಜಕಾರಣಿಗಳ ಸರ್, ನೀವು ಮತ್ತೆ ಅವರು ಏನಾದ್ರು? ಅಲ್ಲಲ್ಲ, ಇದಾರಲ್ಲ, ಪ್ರಿಯಾಂಕ್ ಇದ್ದಾನೆ, ಆಮೇಲಿಂದ ರಾಧಾಕೃಷ್ಣ ಅವರು MP ಆಗಿದ್ದಾರೆ, ಆಯ್ತಾ? ನಾವೆಲ್ಲ ಈಗ ಮಾತಾಡ್ಕೊಂಡು ಬರ್ತೀವಿ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಚಿಕ್ಕಂದಿನಿಂದ ನಾನು ಪ್ರಿಯಾಂಕನ್ನ ಚಿಕ್ಕಂದಿನಿಂದ ನೋಡಿರೋದು. ಆಮೇಲೆ ರಾಧಾಕೃಷ್ಣ ನಾವು ಎಲ್ಲ ಒಂದು ಆಯಿತು 45 ವರ್ಷದ ಫ್ರೆಂಡ್ಶಿಪ್ಪು, ಆಯಿತಾ? ಅದರಿಂದ ಇವೇ ಮಾತಾಡೋದು ನಾವು, ಬೇರೆ ಏನು ಮಾತಾಡೋದು. ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಇಲ್ಲ, ಏನೂ ಇಲ್ಲ. ಅವರು ಕೇಳಿಲ್ಲ, ನಾನು ಕೊಟ್ಟು. ಹಿರಿಯಣ್ಣ ಅವರು ನಿಮ್ಗೇನಾದ್ರು ಅವ್ರಿಗೆ ಆದಂಥ ಚಾನೆಲ್ಗಳಿದೆ. ACC ಪ್ರೆಸಿಡೆಂಟ್ಗಳಿಗೆ ಚಾನೆಲ್ ಇಲ್ಲ, ಅವ್ರು ತಗೊಳ್ತಾರೆ ಮಾಹಿತಿ. ನಮ್ಮ ಹತ್ರ ಏನು ಕೇಳಿಲ್ಲ, ಅವ್ರೇನು ಕೇಳಿಲ್ಲ, ನಾನೇನು ಹೇಳಿಲ್ಲ ಸರ್. ಈಗ ಸಹಜವಾಗಿ ನಿಮ್ ಬೆಂಬಲಿಗರೆಲ್ಲ ಮಾತಾಡ್ತಾ ಇದ್ದಾರೆ ಸರ್, ನಾಯಕತ್ವ ಬದಲಾವಣೆ ಆದ್ರೆ ನಮ್ ಸಾಹೇಬ್ರಿಗೆ ಅವಕಾಶ ಇದೆ ಅಂತ. ಬರೋಣ.